ಗಜೇಂದ್ರಗಢದಲ್ಲಿ ಗುರು ದತ್ತಾತ್ರೇಯ ಜಯಂತ್ಯುತ್ಸವದ ನಿಮಿತ್ತ ಗುರು ಚರಿತ್ರ ಸಪ್ತಾಹ ಪೂಜಾ ಕಾರ್ಯಕ್ರಮ. ಗದಗ ಜಿಲ್ಲೆಯ ಗಜೇಂದ್ರಗಢ ಪಟ್ಟಣದಲ್ಲಿ ಗುರು ದತ್ತಾತ್ರೇಯ ಜಯಂತ್ಯುತ್ಸವದ ಅಂಗವಾಗಿ ಗುರು ಚರಿತ್ರ ಸಪ್ತಾಹ ಪೂಜಾ ಕಾರ್ಯಕ್ರಮವನ್ನು ಪಟ್ಟಣದ ಪ್ರತಿಷ್ಠಿತ ವೈದ್ಯಕೀಯ ಕುಟುಂಬವಾದ ಜೀರೆ ಕುಟುಂಬದವರಿಂದ ಭಕ್ತಿಪೂರ್ವಕವಾಗಿ ನೆರವೇರಿಸಲಾಗಿದೆ. 7 ದಿನಗಳ ಕಾಲ ನಿರಂತರವಾಗಿ ಗುರು ಚರಿತ್ರ ಪಾರಾಯಣವನ್ನು ಕಲ್ಲಿನಾಥ ಭಟ್ಟ ಜೀರಿಯವರು ನೆರವೇರಿಸಿದ್ದಾರೆ. ಈ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ರಾಮಶಾಸ್ತ್ರಿ ಜಿ.ಎಸ್. ಜೀರಿ ಅವರು ವಹಿಸಿದರು. ದತ್ತಾತ್ರೇಯ ಎಸ್. ಜೀರಿ ಹಾಗೂ ಗಿರೀಶ್ ಶಾಸ್ತ್ರಿ ಜಿ.ಎಸ್. ಜೀರಿ ಅವರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ದಾರೆ. ಕಾರ್ಯಕ್ರಮದ ಅವಧಿಯಲ್ಲಿ ಪಟ್ಟಣದ ಸಮಾಜದ ಮುಖಂಡರು, ಮಹಿಳೆಯರು ಹಾಗೂ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದು ಗುರು ದತ್ತಾತ್ರೇಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತಿ, ಶ್ರದ್ಧೆ ಹಾಗೂ ಸಂಪ್ರದಾಯದೊಂದಿಗೆ ನಡೆದ ಈ ಗುರು ಚರಿತ್ರ ಸಪ್ತಾಹ ಪೂಜಾ ಕಾರ್ಯಕ್ರಮವು ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನ ಮೂಡಿಸಿದೆ. ಪೂಜಾ ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮವು ಸಮಾರೋಪಗೊಂಡಿದೆ. ಬ್ಯೂರೋ ರಿಪೋರ್ಟ್ NKS ರಿಪೋರ್ಟ್ ಗಜೇಂದ್ರಗಢ. योगी गुरुद्वीपति कृष्णय तटयली सरस्वती वासी श्रीपाद योगी परम पुरुष नरहरिया परम पुरुष नरहरिया योगी मने के बंदा श्री गुरु ಮನೆಗೆ ಬಂದ ಕಾಲಲಿ ಪಾದುಕ ಕೈಯಲ್ಲಿ ದಂಡ ಕಾಲಲಿ ಪಾದುಕ ಕೈಯಲ್ಲಿ ದಂಡ. ಗಜೇಂದ್ರಗಢದ ಸಾಯಿ ದತ್ತಭಕ್ತರಲ್ಲಿ ಒಂದು ವಿನಂತಿ ಇತ್ತು. ಏನಂತಂದ್ರೆ ನಮ್ಮದು ಪ್ರತಿಷ್ಠಾಪನೆ ಆಗಿ ಗಜೇಂದ್ರಗಢದ ಸಾಯಿ ದತ್ತಾತ್ರೇಯ ಗುಡಿ ಪ್ರತಿಷ್ಠಾಪನೆ ಆಗಿ ನಮ್ಮ ಸದ್ಗುರು ಬ್ರಹ್ಮಾನಂದ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದರು. ಸುಮಾರು 153 ವರ್ಷ ಆಯ್ತು. ಅಂದ್ರೆ 8-2-67ನೇ ಇಸ್ವಿ ಒಳಗೆ ಪ್ರತಿಷ್ಠಾಪನೆ, 1967ನೇ ಇಸ್ವಿ ಒಳಗೆ ಪ್ರತಿಷ್ಠಾಪನೆ ಆದಂಥ ನಮ್ಮ ದತ್ತ ಮಂದಿರದೊಳಗೆ ಪ್ರತಿನಿತ್ಯ ನಾವು ಪ್ರತಿ ವರ್ಷ ಗುರುಪಾಡ್ಯ ಅಂದ್ರೆ ಭಾರತ ಹುಣ್ಣಿಮೆಯಿಂದ ಹಿಡಿದು ಇವತ್ತಿನ ಮಟ್ಟ, ಅಂದ್ರೆ 15 ದಿವಸ ಬಿಫೋರ್ದಿಂದ ಹಿಡಿದು ಇವತ್ತಿನ ಮಟ್ಟ ಅಂದ್ರೆ ನಾವು ದತ್ತ ಜಯಂತಿಯನ್ನು ಪ್ರಾರಂಭ ಮಾಡ್ತೀವಿ. ಅದರೊಂದಿಗೆ ದಿನನಿತ್ಯ ಕಾಕಡಾರತಿ, ರುದ್ರಾಭಿಷೇಕ, ಅಲಂಕಾರ, ಗುರುಚರಿತ್ರ ಪಾರಾಯಣ ಸಪ್ತಾಹ ನಮ್ಮ ಸಹೋದರರಾದಂಥ ಕಲಿನಾಥ್ ಶಾಸ್ತ್ರಿ, ನಾರಾಯಣ ಶಾಸ್ತ್ರಿ ಜೇರೆ ಇವರ ಅಧ್ಯಕ್ಷತೆ ಒಳಗೆ ನಾವು ಗಜೇಂದ್ರಗಢ ವಿಜೃಂಭಣೆಯಿಂದ ಪ್ರತಿ ವರ್ಷ 7 ದಿವಸ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಇದರೊಂದಿಗೆ ನಮ್ಮ ಗಜೇಂದ್ರಗಢದ ಎಲ್ಲ ನಮ್ಮ ವಿಪ್ರ ಸಮಾಜದವರು ಎಲ್ಲರೂ ನಮ್ಗೆ ಸಹಪಾಠಿಯಾಗಿ ಸಹಯೋಗದೊಳಗೆ ನಮ್ಗೆ ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿ ಒಳ್ಳೆಯ ಕಾರ್ಯಕ್ರಮ ಜರುಗಿಸ್ತಾರೆ. ಇದರೊಂದಿಗೆ ಇನ್ನೊಂದು ಹೇಳಿಕೆ ಇಚ್ಛೆ ಪಡ್ತೀನಿ ಅಂದ್ರೆ 153 ವರ್ಷ ಸತತವಾಗಿ ಗುರುಚರಿತ್ರ ಪಾರಾಯಣ ಸಪ್ತಾಹ ದಿನನಿತ್ಯ ಪೂಜಾ ಪುನಸ್ಕಾರ ನಡೆಯುವಂಥ ಪ್ರತಿಷ್ಠ ದೇವಸ್ಥಾನ ಗಜೇಂದ್ರಗಢದೊಳಗೆ ದತ್ತ ಮಂದಿರ. ದೇವರು ಇವತ್ತಿನ ದಿವಸ ಬಂದಂಥ ಎಲ್ಲ ಭಕ್ತರಿಗೆ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ ಹೇಳಿ ದತ್ತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷತೆ ದತ್ತಾತ್ರೇಯರು ಅನಸೂಯ ಹೊಟ್ಟಿ ಒಳಗಂದ್ರೆ ಏನು, ಆಕೆ ಅನುಷ್ಠಾನ ಮಾಡಿದವ ದೇವ್ರು ಬಂದು ಆಕಿನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅವಾಗ 3 ಮಂದಿ ಮಕ್ಕಳಾದರು, ಬ್ರಹ್ಮ, ವಿಷ್ಣು, ಮಹೇಶ್ವರ.
ಅದೇ ಸ್ವರೂಪದೊಳಗೆ ನಾವು ಇವತ್ತು ದತ್ತ ಜಯಂತಿ ಮಾಡ್ತೀವಿ. ಇಲ್ಲಿ 3 ಮಂದಿ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಇದ್ದಾರೆ. ಭಾಳ ಶ್ರೇಷ್ಠ ಅದ. ಗುರುಚರಿತ್ರ ಪಾರಾಯಣ ಮಾಡೋದು ಭಾಳ ಶ್ರೇಷ್ಠ. 53 ಅಧ್ಯಾಯದೊಂದಿಗೆ ಪ್ರಾರಂಭ ಆಗ್ತದೆ. 1ನೇ ಅಧ್ಯಾಯದಿಂದ 7 ದಿವಸ ಪ್ರತಿನಿತ್ಯ 3 ಅಧ್ಯಾಯ, 7 ಅಧ್ಯಾಯ, 11 ಅಧ್ಯಾಯ, 13 ಅಧ್ಯಾಯ ಪ್ರತಿನಿತ್ಯ ಈ ಅನುಷ್ಠಾನ ಮಾಡ್ತೀವಿ. ಗುರುಚರಿತ್ರ ಪಾರಾಯಣ ಮಾಡ್ತೀವಿ. ಇದರಿಂದ ಎಲ್ಲ ಸದ್ಭಕ್ತರಿಗೂ ಅವರ ಇಚ್ಛೆಗಳು ಪರಿಪೂರ್ಣಗೊಳ್ತಾವಂತ ಹೇಳ್ತಾ ಇವತ್ತಿನ ಈ ಅನುಷ್ಠಾನ ಮಾಡಲಿಕ್ಕೆ ನಾವು ನಮ್ಮ ವಿಪ್ರ ಸಮಾಜದವರಿಗೆ ನಾವು ಭಾಳ ಅನುಕರಣೆಯಿಂದ ಹೇಳ್ತೇವೆ.